ನೀವು ಇದೇ ಬಾಳೆ ಎಲೆಯನ್ನ ಅಡ್ಡವಾಗಿ ಹಾಕಿದ್ರೆ ಶುಭ ಸಮಾರಂಭದ ಊಟ. ಅದರೊಳಗೂ ಈ ಕುಡಿ ಇದೆಯಲ್ಲ ಎಡಭಾಗಕ್ಕೆ ಬರಬೇಕು, ಈ ಭಾಗ ಬಲಭಾಗಕ್ಕೆ ಬರಬೇಕು. ಆವಾಗ ಇದು ಶುಭ ಸಮಾರಂಭದ ಊಟ, ಮದುವೆ ಊಟ, ನಾಮಕರಣದ ಊಟ, ಎಂಗೇಜ್ಮೆಂಟ್ ಊಟ, ಹಬ್ಬದ ಊಟ ಇತ್ಯಾದಿಗಳಿಗೆ ಹೀಗೆ. ಇನ್ನು ಏನಾದರೂ ಬೇರೆ ಊಟಕ್ಕೆ ಅಂದರೆ ತಿಥಿ ಊಟಕ್ಕೆ ಅಥವಾ ಬೊಜ್ಜದ ಊಟ ಅಂತ ಕರೀತಾರೆ, ಅಂಥ ಸಂದರ್ಭದಲ್ಲಿ ಇದನ್ನು ಬಲಗಡೆಗೆ ಹಾಕ್ಕೊಂಡು ಊಟ ಮಾಡ್ತಕ್ಕಂಥ ಪದ್ಧತಿ ಕೆಲವೊಂದು ಕಡೆ ಇದೆ. ಆಗ ಮಾತ್ರ ಇದನ್ನ ಬಲಗಡೆ ಹಾಕ್ಕೊಂಡು ಊಟ ಮಾಡಬೇಕು. ಇನ್ನೊಂದು ದೈವಗಳಿಗೆ ಬಡಿಸೋದು ಅಂತಿದೆ. ದೈವಗಳಿಗೆ, ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ಹೀಗಿಡಬೇಕು ನೇರವಾಗಿ. ಮನುಷ್ಯರು ಹೀಗಿಟ್ಕೊಂಡು ಊಟ ಮಾಡಬಾರ್ದು. ಹೀಗಿಟ್ಕೊಂಡು ಊಟ ಮಾಡುವಂಥದ್ದು ಅವರು ದೈವಗಳಿಗೆ ಬಳಸದೆ ಊಟವನ್ನು ಮಾಡ್ತಕ್ಕಂಥದ್ದು, ಅಥವಾ ಎಡೆ ಊಟ ಅಂತ ಕರೀತಾರೆ ಇದಕ್ಕೆ. ಈ ಎಡೆ ಊಟ ಹಾಕೋದಾದ್ರೆ ಹೀಗೆ, ನೀವು ಸಾಧಾರಣದ ಊಟ ಹಾಕೋದಾದ್ರೆ ಹೀಗೆ, ಏನಾದ್ರು ಅಪರಕರ್ಮದ ಊಟ ಹಾಕೋದಾದ್ರೆ ಹೀಗೆ. ನೋಡಿ, ಒಂದು ಬಾಳೆ ಎಲೆನ ತಿರುಗಿಸಿದ್ರೆ ಎಷ್ಟು ಅರ್ಥವನ್ನು ಕೊಡ್ತದೆ ಅನ್ನುವಂಥದ್ದು ನಾವು ಕಾಣಬೇಕು. ಇದ್ರ ಜೊತೆಯಲ್ಲಿ ಊಟವನ್ನು ಬಡಿಸಿದ ತಕ್ಷಣ ಸುಮ್ಮನೆ ಹಿಂಗೆ ಬಡಿಸಿದ್ರೆ ಎಲ್ಲೆಲ್ಲೋ ಏನೇನೋ ಹಾಕೊಂಡು ಊಟ ಮಾಡಂಗೂ ಇಲ್ಲ. ಈ ಎಲೆಯಲ್ಲಿ ಈ ತುದಿ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಹುರಿದಿದ್ದು, ಕರೆದಿದ್ದು, ಆ ನಂತರ ಈ ಬಲಭಾಗದಲ್ಲಿ ನಾವು ಎಲೆ ಕುಡಿ ಪಾಯಸ ಅಂತ ಈ ಕುಡಿ ತುದಿ ಇದೆಯಲ್ಲ ಇಲ್ಲಿಗೆ ಪಾಯಸವನ್ನು ಹಾಕಬೇಕು. ಮಧ್ಯಭಾಗದಲ್ಲಿ ನೀವು ಅನ್ನವನ್ನು ಬಡಿಸ್ಬೇಕು. ಸ್ವಾಮಿ ಚಿತ್ರಾನ್ನ ಇತ್ಯಾದಿಗಳೇನೋ ಮಾಡಿದ್ವಲ್ಲ, ಬಿಳಿ ಅನ್ನವನ್ನೇ ಮಧ್ಯಭಾಗದಲ್ಲಿ ಬಡಿಸ್ಬೇಕು. ಚಿತ್ರಾನ್ನ ಪುಳಿಯೋಗರೆ ಮಾಡಿದರೆ ಅದನ್ನ ಈ ತುದಿನಲ್ಲಿ ಬಡಿಸ್ಬೇಕು. ಇದು ಈ ಶಿಸ್ತು ಬಹುಶಃ ಭಾರತ ಬಿಟ್ಟರೆ ಇನ್ನೆಲ್ಲೂ ನಾನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ.